ನಾನು ಅಪೇಕ್ಷೆ ಪಟ್ಟವನಲ್ಲ, ನಾನು ಅದಕ್ಕೆ ಆಸೆ ಪಟ್ಟವನಲ್ಲ. ನನ್ನನ್ನು ಗುರುತಿಸಿ ಕರೆದು ಸಚಿವ ಸಂಪುಟ ಕೊಡ್ತೀವಿ ಅಂತ ಹೇಳಿದ್ರೆ ಯಾವ ಖಾತೆ ಕೊಟ್ಟರೂ ನಿಭಾಯಿಸುವಂಥ ಶಕ್ತಿ ನನ್ನಲ್ಲಿದೆ. ನಾನು ಇದುವರೆಗೆ ಯಾವ ವರಿಷ್ಠರಿಗೂ ಭೇಟಿಯಾಗಿಲ್ಲ, ವರಿಷ್ಠರ ಹತ್ರ ಕೇಳಿಲ್ಲ. ಹಾಗೆ ಮಾಡ್ತಾ ಇದ್ದಾರೆ ಅವ್ರು ಪಾಪ. ಎಲ್ಲ ಸರ್ಕಾರ ಮುಖ್ಯಮಂತ್ರಿ ಇವತ್ತು ನಮ್ಮ ಸನ್ಮಾನಿತ ಡಿ.ಕೆ. ಶಿವಕುಮಾರ್ ಅವರು ಆಗ್ತಾ ಇದ್ದಾರೆ. ಅವರು ಮುಂದಿನ ದಿನಮಾನದಲ್ಲಿ ಅವರ ಸಚಿವ ಸಂಪುಟ ಒಂದು ಅವರ ನಿಟ್ಟಿನಲ್ಲಿ ಮಾಡ್ತಾ ಇದ್ದಾರೆ. ಈಗ ನಾವು 140 ಜನ ಇದ್ದೀವಿ. 140 ಜನದಲ್ಲಿ ಮಾಡೋದು 33 ಜನ. 140 ಜನನೂ ಮಂತ್ರಿ ಆಗಬೇಕಂತ ಬೇಡ್ತಾ ಇದ್ದಾರೆ. ಅವ್ರಿಗೆ ತೊಂದರೆ ಆಗ್ತಿದೆ. ಅದಕ್ಕೆ ಅವ್ರಿಗೆ ತೊಂದರೆ ಆಗಬಾರ್ದ ತಡೆ ನಾನು ಹೋಗಿ ಏನೂ ಕೇಳಿಲ್ಲ. ಯಾರು ಶಾಸಕರು ಯಾರು ಸಚಿವರು ಬೆಂಬಲಿಲ್ಲ. ಒನ್ ಮ್ಯಾನ್ ಶೋ. ನಾನು ಟೈಗರ್, ನಾನು ಎಲ್ಲ. ಅದಕ್ಕಾಗಿ ನಾನು ಅಪೇಕ್ಷೆ ಮಾಡಿಲ್ಲ, ನಾ ಕೇಳಿಲ್ಲ ಅಲ್ಲಿ ಹೋಗಿ. ಅದರದ್ದೇನು ನನಗೆ ಅವಶ್ಯಕತೆನೂ ಇಲ್ಲ. ನಾನು ಅದು ಕೊಟ್ಟಲಿಲ್ಲದ್ರೂ ಸಮಾಧಾನ ಅಷ್ಟೇ, ಸಂತೋಷ ಇರ್ತೈತಿ. ಕೊಟ್ಟರು ಸಂತೋಷ ಇರ್ತೈತಿ. ನಾನು ಆ ನಿಟ್ಟಿನಲ್ಲಿ ಬೆಳೆದು ಬಂದಿಲ್ಲ. ನನಗೆ ಹೆಲ್ತ್ ಸರಿ ಇಲ್ಲ. ನಾನು ಇವತ್ತು CLP ಮೀಟಿಂಗ್ ಐತಿ, ಶಾಸಕಾಂಗ ಸಭೆಗೆ ಬರೋದಿಲ್ಲ. ಸ್ವಲ್ಪ ಹೆಲ್ತ್ ಸರಿ ಇಲ್ಲ ಅಂತ ಒಂದು ಪತ್ರವನ್ನು ಕೊಟ್ಟಿದ್ದೀನಿ. ನಾನು ಪತ್ರ ಕೊಟ್ಟು ಬಂದಿದ್ದೀನಿ. ನಾನು ಇನ್ನೂ ಒಂದು 8 ದಿವಸ ಇಲ್ಲೇ ಇರ್ತೀನಿ. 8 ದಿವಸ ಬೆಂಗಳೂರಿಗೆ ಹೋಗಿ ಎಲ್ಲ ವರಿಷ್ಠರನ್ನು ಭೇಟಿಯಾಗಿ ಈ ಮತಕ್ಷೇತ್ರದ ಸಮಗ್ರ ಅಭಿವೃದ್ಧಿ ಕಾರ್ಯಗಳಿಗೆ ಭೇಟಿಯಾಗಿದ್ದೀನಿ ಹೊರತು ನನ್ನ ಅಧಿಕಾರಿಗಲ್ಲ. ನಾವು ಹೇಳ್ತೇವೆ, ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೋತೀವಿ, ಹಿಂಗೆಲ್ಲ ಆಗೋದೆಲ್ಲ ಮಾಡಬೇಡ ಅಂತೇಳಿ. ಸರ್ಕಾರ ವಿರುದ್ಧ ನಾವು ಮಾಡೋದು ಸರಿಯಲ್ಲ.